ಜನನಾಯಕ, ರೈತ ಬಂಧು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಉಕ್ಕು ಮತ್ತು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರಾದ ಕುಮಾರಣ್ಣರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಶಾರದಾ ಪೂರ್ಯ ನಾಯಕ್, ಶಾಸಕರು, ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಲೌಡ್ ಸ್ಪೀಕರ್ ಬಳಕೆಯಿಂದ ಉಂಟಾಗುತ್ತಿರುವ ಶಬ್ದ ಮಾಲಿನ್ಯ ಮತ್ತು ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಪಕ್ಷಪಾತಿ ನಿಲುವನ್ನು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಅವರು ಬೆಳಗಾವಿ ಅಧಿವೇಶನದಲ್ಲಿ ತೀವ್ರವಾಗಿ ಖಂಡಿಸಿದರು. ರಾಜ್ಯದಲ್ಲಿ ಅನೇಕ ಮಸೀದಿಗಳಲ್ಲಿ ಡಿಸಿಬಲ್ ಮಿತಿಯನ್ನು ಮೀರಿ ಲೌಡ್ ಸ್ಪೀಕರ್ ಬಳಕೆ ಮಾಡಲಾಗುತ್ತಿದೆ. ಇದರ ಬಗ್ಗೆ ಸರ್ಕಾರ ಯೋಚಿಸುವುದಿಲ್ಲ. ಆದರೆ ಗಣೇಶೋತ್ಸವದ ಸಂದರ್ಭದಲ್ಲಿ ಸ್ಪೀಕರ್ ಬಳಕೆ ವಿಚಾರದಲ್ಲಿ ಮಾತ್ರ ಕಠಿಣ ನಿಯಮಗಳನ್ನು ತರಲಾಗುತ್ತದೆ. ಈ ವಿಚಾರದಲ್ಲಿ ಸರ್ಕಾರ ಪಕ್ಷಪಾತಿ ನಿಲುವನ್ನು ತೋರಿಸುತ್ತಿದೆ. ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಬೆಳಗ್ಗೆ 6 ರಿಂದ ರಾತ್ರಿ 10 ಗಂಟೆಯೊಳಗೆ ಮಾತ್ರ ಶಬ್ದ ಮಾಡಲು ಅವಕಾಶವಿದ್ದರೂ ರಾಜ್ಯದಲ್ಲಿ ಈ ನಿಯಮಗಳನ್ನು ಸಮಾನವಾಗಿ ಜಾರಿಗೊಳಿಸಲಾಗುತ್ತಿಲ್ಲ. ಗಣೇಶೋತ್ಸವದ ವೇಳೆ ಡಿಜೆ ನಿಷೇಧಿಸುವ ಸರ್ಕಾರ ದಿನನಿತ್ಯ ನಡೆಯುವ ಆಜಾನ್ ವೇಳೆ ಶಬ್ದ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿರುವುದು ದ್ವಂದ್ವ ನೀತಿಯಾಗಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಡಿಎಸ್ ಅರುಣ್ ಅವರ ಮಾತಿಗೆ ಧ್ವನಿಗೂಡಿಸಿದ ಇತರೆ ಶಾಸಕರು, ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು, ಧರ್ಮದ ಹೆಸರಿನಲ್ಲಿ ಶಬ್ದ ಮಾಲಿನ್ಯಕ್ಕೆ ಅವಕಾಶ ನೀಡಬಾರದು, ಈ ಬಗ್ಗೆ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ನಿಮ್ಗೆ ಬಿಪಿ, ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದ್ವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಚುಕ್ಕ ಗುರುತಿನ ಪ್ರಶ್ನೆ 148 ಮಾನ್ಯ ಅರಣ್ಯ, ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರಿಗೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಇಡೀ ರಾಜ್ಯದಲ್ಲಿರುವಂತಹ ಸಮಸ್ಯೆ ಜಗಜ್ಜಾಹಿರ. ನಾವು ಶಬ್ದ ಮಾಲಿನ್ಯದ ಬಗ್ಗೆ ನಿರಂತರವಾಗಿ ಸಾಕಷ್ಟು ಸಮಯದಿಂದ ಹೇಳ್ತಾನೆ ಇದ್ದೀವಿ ಮಾನ್ಯ ಸಚಿವರೇ. ಅದರೊಳಗೂ ಎಸ್ಪೆಷಲಿ ನಾನು ಉದ್ದವಾಗಿ ಭಾಷಣ ಮಾಡೋದಿಲ್ಲ ಮಾನ್ಯ ಸಚಿವರೇ. ನೀವೇ ಹೇಳಿರೋ ಹಂಗೆ ಬೆಳಿಗ್ಗೆ 6 ರಿಂದ ರಾತ್ರಿ 10ರ ತನಕ ಯಾವುದೇ ಶಬ್ದ ಮಾಲಿನ್ಯ ಆಗದೆ ಇರೋ ರೀತಿಯಲ್ಲಿ ಇರಬೇಕು ಅಂತ ಇದೆ. ಮಾನ್ಯ ಸಭಾಪತಿಗಳೇ, ನನ್ನ ಮನೆಯ ಹಿಂದ್ಗಡೆನೆ ಒಂದು ಮಸೀದಿ ಇದೆ. ನನ್ನ ಮನೆ ಹಿಂದ್ಗಡೆನೆ. ನಾನು ಬೆಳಿಗ್ಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋದ್ರೆ 4:45 ಶಿವಮೊಗ್ಗಕ್ಕೆ ಹೋಗ್ತೀನಿ. 4:45 ನಾ ಮಲ್ಗಕ್ಕೆ ಹೋದ್ರೆ ಶುರು ಆಗುತ್ತೆ ಆಜಾನ್. ಯಾವ ಮಟ್ಟಕ್ಕೆ ಸೌಂಡ್ ಇರುತ್ತೆ ಅಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ 86 ವರ್ಷ. ಈಗ 86 ವರ್ಷ. ಆ ಸೌಂಡಿಗೆ ಎದ್ದು ಕೂರುವಂತ ಸ್ಥಿತಿ ನಮ್ಮ ಮನೆಯಲ್ಲಿದೆ. ಸುತ್ತಮುತ್ತ ಇಲ್ವಾ? ಸುತ್ತಮುತ್ತ ಇರುವಂತ ಮನೆಗಳವರು ಬಂದಿದ್ರು ನಮ್ಮ ಮನೆ ಕಟ್ಟಿದಾಗ. ನಾನು ನಿಮಗೆ ನಾ ಹೇಳೋದು, ಇದಕ್ಕೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಮಾನ್ಯ ಸಚಿವರೇ, ಯಾರು ಕಂಪ್ಲೇಂಟ್ ಹೋಗಿ ಕೊಡ್ತಾರೆ? ಯಾರಿಗೆ ಧೈರ್ಯ ಇದೆ ಹೇಳಿ? ಇವತ್ತು ಆ ಸ್ಥಿತಿ ಇದೆ. ಇವತ್ತು ಸೌಂಡ್ ಜಾಸ್ತಿ ಆಗ್ತಾ ಇದೆ. ಆ ಸೌಂಡ್ ಜಾಸ್ತಿಗೆ ನೀವು ತಗೊಂಡಿರುವಂತ ಕ್ರಮ ಏನು? ಮಾನ್ಯ ಸಭಾಪತಿಗಳೇ, ಇನ್ನೊಂದು ನೀವು ನಮಗೆ ಆ ಡಿಜೆ ಹಾಕ್ಬಾರ್ದು ಅಂತ ಗಣಪತಿ ಹಬ್ಬದ ಸಮಯದಲ್ಲಿ ಹೇಳ್ತೀರಾ. ಒಂದೇ ಒಂದು ಆರ್ಡರ್ ಮಾಡ್ತೀರಾ. ನಮ್ದು ಡಿಜೆ ಎಲ್ಲ ಕ್ಯಾನ್ಸಲ್. ಯಾರು ಡಿಜೆ ಹಾಕ್ತಾರೆ ಅದನ್ನೆಲ್ಲ ಜಪ್ತಿ ಮಾಡ್ತೀರಾ. ಇಲ್ಲಿ ಜಪ್ತಿ ಮಾಡಕ್ಕೂ ನಿಮಗೆ ಧೈರ್ಯ ಇಲ್ಲ.
ಸಚಿವರೇ, ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ಮಾನ್ಯ ಸಭಾಪತಿಗಳೇ, ಹೋಗಿ ಮಸೀದಿಗಳಲ್ಲಿ ಹೋಗಿ ದಯಮಾಡಿ ಸೌಂಡ್ ನ ಜಾಸ್ತಿ ಮಾಡಬೇಡಿ ಅಂತ ಇವ್ರೋಗಿ ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸರು. ಸರಿ ಆಯ್ತು, ನೀವು ಉತ್ತರ ಹೇಳಿ ಸಚಿವರೇ. ಸನ್ಮಾನ್ಯ ಸಭಾಪತಿಗಳೇ, ಶಬ್ದ ಮಾಲಿನ್ಯ ಇವತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ಇರುವಂಥದ್ದು ಎಲ್ಲರ ಗಮನದಲ್ಲಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಇವತ್ತು ನಾಯ್ಸ್ ಲೆವೆಲ್ ಏನಿದೆ ಅದು ಸೂಕ್ಷ್ಮ ವಲಯಗಳಲ್ಲಿ ಹಗಲು ಹೊತ್ತು 50 ಡೆಸಿಬಲ್ ಮತ್ತು ರಾತ್ರಿ ಹೊತ್ತು 40 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದ ಇರಬಾರದು ಅಂತಿದೆ. ವಸತಿ ಪ್ರದೇಶಗಳಲ್ಲಿ ಹಗಲು ಹೊತ್ತು 55 ಡೆಸಿಬಲ್ ಮತ್ತು ರಾತ್ರಿ ಹೊತ್ತು 45 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದ ಇರಬಾರದು ಅಂತಿದೆ. ವಾಣಿಜ್ಯ ಪ್ರದೇಶಗಳಲ್ಲಿ 65 ಡೆಸಿಬಲ್ ಮತ್ತು ರಾತ್ರಿ 55 ಡೆಸಿಬಲ್ ಇರಬೇಕು. ಕೈಗಾರಿಕಾ ಪ್ರದೇಶಗಳಲ್ಲಿ ಹಗಲು ಹೊತ್ತು 75 ಡೆಸಿಬಲ್ ಮತ್ತು ರಾತ್ರಿ 70 ಡೆಸಿಬಲ್ಗಿಂತ ಹೆಚ್ಚಿನ ಪ್ರಮಾಣದ ಶಬ್ದ ಇರಬಾರದು. ಅವ್ರು ಹೇಳೋದು ಕೇಳಿ. ಕಾನೂನು ಏನಿದೆ, ಈಗ ಸರ್ಕಾರ ಈಗಾಗಲೇ 2022ರಲ್ಲಿ ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಆಯಾ ಪ್ರದೇಶದ ಡಿವೈಎಸ್ಪಿ ಅಥವಾ ACP ಅಧ್ಯಕ್ಷತೆಯಲ್ಲಿ ಇವತ್ತು ಇದನ್ನು ಅನುಷ್ಠಾನ ಮಾಡುವಂಥದ್ದಕ್ಕೆ ಅವರಿಗೆ ಜವಾಬ್ದಾರಿ ವಹಿಸಲಾಗಿದೆ. ಆ ಸಮಿತಿಯಲ್ಲಿ ತಹಶೀಲ್ದಾರ್ ಇರ್ತಾರೆ, ಒಬ್ಬ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಬ್ಬ ಪ್ರತಿನಿಧಿ ಇರ್ತಾರೆ. ಇಲ್ಲಿ ದೂರು ಬಂದಂತಹ ಸಂದರ್ಭದಲ್ಲಿ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಇವತ್ತು ಅವರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಇವತ್ತು ಪರಿಸರ ಮಾಲಿನ್ಯ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಯಾವಾಗ ದೂರು ಬರ್ತದೆ, ದೂರು ಬಂದಂತ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಡೆಯಿಂದ ಪರಿಸರ ಅಧಿಕಾರಿಗೆ ಇದನ್ನು ತಪಾಸಣೆ ಮಾಡಿ ಅಂದ್ರೆ ನಿಯಮಾನುಸಾರ ಎಷ್ಟು ಡೆಸಿಬಲ್ ಶಬ್ದ ಇದೆ ಅನ್ನುವಂಥದ್ರ ಬಗ್ಗೆ ತಪಾಸಣೆ ಮಾಡಿ ಪೊಲೀಸರಿಗೆ ವರದಿ ಕೊಟ್ಟ ಮೇಲೆ ವರದಿ ಆಧಾರದ ಮೇಲೆ ಅವರು ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿ EP ಆಕ್ಟ್ ಪ್ರಕಾರ ಅವರಿಗೆ ನಿಮ್ದು FIR ಲಾಂಚ್ ಮಾಡಿ ಕಾಗ್ನೈಸಬಲ್ ಅಫೆನ್ಸ್ ಇದೆ, 5 ರಿಂದ 7 ವರ್ಷಗಳವರೆಗೆ ಶಿಕ್ಷೆ ಇದೆ, ಅದನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ಕಾಯ್ದೆ ಇದೆ, ನಿಯಮ ಇದೆ. ಆ ನಿಯಮ ಪಾಲನೆ ಮಾಡಲಿಕ್ಕೆ ಈಗಾಗಲೇ ಸುತ್ತೋಲೆನೂ ಇದೆ, ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಹೌದು, ಇದು ಸತ್ಯ ಇದೆ. ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ರಾತ್ರಿ 10 ಗಂಟೆವರೆಗೆ ಮಾಡಬೇಕು ಅಂದಾಗ ಮದುವೆ ನಡೀತದೆ, ತಮಟೆ ನಡೀತದೆ, ಭಜನೆಗಳು ನಡೀತವೆ, ಕೀರ್ತನೆಗಳು ನಡೀತವೆ. ಇವತ್ತು ಬರೀ ಅಜಾನ್ ಅಷ್ಟೇ ಅಲ್ಲ, ದೇವಾಲಯಗಳು ನಡೀತವೆ, ಬೇರೆ ಬೇರೆ ಕಡೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅನೇಕ ಕಡೆ ಉಲ್ಲಂಘನೆ ಆಗಿದ್ದಂಥದ್ದು ಎಲ್ಲರ ಗಮನದಲ್ಲಿದೆ. ಇದಕ್ಕೆ ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂಥದ್ದು ಜನರಲ್ಲಿ ಬಹಳ ಅವಶ್ಯಕತೆ ಇದೆ. ಈಗ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ. ಯಾರು ಇವತ್ತು ಪಟಾಕಿಯನ್ನು ನಾವು ಹೇಳ್ತೀವಿ ಅದು ಹಚ್ಚಬಾರದು ಅನ್ನುವಂಥದ್ದು. ಅವರು ಮೂಲ ಪ್ರಶ್ನೆ ಬಿಟ್ಟರೆ ನೀವು ಅವ್ರ ಮೂಲ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪೂರಕವಾಗಿನೇ ಉತ್ತರ ಕೊಡ್ತಾ ಇದ್ದೀರಿ ಮಾನ್ಯ ಸಭಾಪತಿಗಳೇ. ಕೇಳಿ, ಅದಕ್ಕೆ ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತದ್ದಕ್ಕೆ ಪ್ರಯತ್ನ ಮಾಡಲಾಗುವುದು ಅನ್ನುವಂತ ಮಾತು ಹೇಳಿಕೆ ಬಯಸ್ತೇನೆ. ಮಾನ್ಯ ಸಚಿವರು ಹೇಳ್ತಾ ಇರೋದು ಇಲ್ಲಿ 52 ಪ್ರಕರಣಗಳು ಅಂತ 3 ವರ್ಷದಲ್ಲಿ 52 ಕೇಸ. ನಮ್ಮೂರಲ್ಲಿ 35 ಮಸೀದಿ ಇದೆ. ಯಾವ ಮಸೀದಿಲೂ ಈ ಡೆಸಿಬಲ್ ಇದ್ರ 10 ಪಟ್ಟು ಡೆಸಿಬಲ್ ಅಲ್ಲಿ ಹೇಳೋವಂಥದ್ದು ಯಾರಿಗೂ ಧೈರ್ಯ ಇಲ್ಲ. ಯಾಕೆ ಅಂದ್ರೆ ಇವ್ರ ರಕ್ಷಣೆ ಇದೆ, ಅವರಿಗೆ ಈ ಸರ್ಕಾರದ ರಕ್ಷಣೆ ಇದೆ. ಈಗ ಜಾಸ್ತಿ ಆಗ್ಬಿಟ್ಟಿದೆ, 2.5 ವರ್ಷದಿಂದ ಈ ಸೌಂಡೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಮ್ದು ಇವರು ಉತ್ತರದಲ್ಲಿ ಹೇಳ್ತಾರೆ, ಇವರು ಉತ್ತರದಲ್ಲಿ ಹೇಳ್ತಾರೆ ಬೇರೆ ಸಂದರ್ಭದಲ್ಲಿ ಅಂತ. ಅಷ್ಟೇ ಅದು ಯಾವ್ದೋ ದಿವಸ ಇವರು ವರ್ಷಗಳಿಗೆ ದಿನಕ್ಕೆ 5 ಬಾರಿ ಒಂದು ಕಡೆ ಹೋಗಿ ಟೆಸ್ಟ್ ಮಾಡ್ಲಿ, ಇವರು ಒಂದು ಕಡೆ ಟೆಸ್ಟ್ ಮಾಡ್ಲಿ. 52 ಪ್ರಕರಣ 3 ವರ್ಷದಲ್ಲಿ. ಇದು ಅತ್ಯಂತ ಕೇಳಿ ಉತ್ತರ ಸೂಕ್ಷ್ಮವಾದಂತ ಒಂದು ವಿಚಾರ. ಯಾಕೆ ಸೂಕ್ಷ್ಮ? ಯಾಕೆ ಸೂಕ್ಷ್ಮ? ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಮಾಡಿದಂತವ್ರು ಯಾಕೆ ಸೂಕ್ಷ್ಮ? ಇದನ್ನು ರಾಜಕೀಯಕ್ಕಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಕಂಟೆಂಟ್ ಆಗುತ್ತೆ. ಹೊರಗಾಗ್ತೀನಿ ನಿಮ್ಗೆ ಹುಡುಗಾಟಿಕೆ ಮಾಡ್ತೀರ ಅಲ್ಲ, ಮಾನ್ಯ ಸಭಾಪತಿಗಳಿಗೆ ಯಾವ ಸೂಕ್ಷ್ಮ ಅಂತ ಗೊತ್ತಾಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಿಮ್ ಪ್ರಶ್ನೆ ನಾನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಇವರಿಗೆ. ಇವರಿಗೆ ದಮ್ಮಿಲ್ಲ. ನೀವ್ ಹೇಳಿ, ಉತ್ತರ ಹೇಳಿ.
ಅದರ ಜೊತೆಯಲ್ಲಿ ನಾವು ನೀವು ನೋಡ್ತಾ ಇದ್ದೀವಿ, ಅವ್ರ ಮನೆಗೆಲ್ಲ ತೊಂದರೆ ಆಗತ್ತೆ ಅಂತ ದೀಪಾವಳಿಯಲ್ಲಿ ಪಟಾಕಿ ಸಿಡಿಸುವುದಕ್ಕೂ ದೀಪಾವಳಿ ಬಿಡ್ರಿ, ಇದರ ನಾವು ದೀಪಾವಳಿ ಕೇಳಿಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಒಂದು ದಳಕ್ಕೆ ಮತ್ತೊಂದು ದಳಕ್ಕೆ ಬೇರೆ ಬೇರೆ ರೀತಿ ಕಾನೂನು ದಿನಕ್ಕೆ 5 ಬಾರಿ ಕೂಡ್ರಿ ನಮ್ಮ ದೇಶದ ಕಾನೂನು ನಾವು ಎಲ್ಲರಿಗೆ ಒಂದೇ ಇದೆ. ಅರ್ಥ ಮಾಡಿದಿರಲ್ಲ. ನೋಡಿ ಸನ್ಮಾನ್ಯ ಸಭಾಪತಿಗಳೇ, ಹೇಳಿದಾರ ಬಿಡ್ರಿ, ಕೊಡ್ರಿ ಆ ಸೂಕ್ಷ್ಮತೆ ಏನು ಅಂತ ಹೇಳಿ ಅದಕ್ಕೇನು ಕ್ರಮ ಕೊಡ್ತೀರಿ ಅದನ್ನ ಹೇಳಿ. ಕೂಡಿ ಉತ್ತರ ಕೊಡ್ರಿ. ನೋಡಿ ಸನ್ಮಾನ್ಯ ಸಭಾಪತಿಗಳೇ, ನಾನು ಹೇಳೋದು ನಾವೇ ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ, ಮದುವೆಗಳು ನಡೀತವೆ, ಅನೇಕ ಈಗ ಅವ್ರ ಭಜನೆ ಮೂಲ ಕೀರ್ತನೆಗಳು ಪ್ರಶ್ನೆ ಹೇಳ್ಬಿಡಿ ಮಾರ್ರೆ. ಅದೇ ಏನಾಗಿದೆ ಅಂತ ಹೇಳ್ತಾ ಇದ್ದೀನಿ, ಕೇಳಿ ಮಾನ್ಯ ಸಭಾಪತಿಗಳೇ. ಇವತ್ತು ಅವರಿಗೆ ಅನೇಕ ಉತ್ಸವಗಳು ಮಾಡ್ತೇವೆ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಯಾರು ಧ್ವನಿವರ್ಧಕಗಳನ್ನು ಉಪಯೋಗ ಮಾಡಬಾರದು. ಇದು ಸರ್ವೋಚ್ಚ ನ್ಯಾಯಾಲಯದ ಕಟ್ಟಪ್ಪಣೆ ತೀರ್ಪಿದೆ. ನನ್ ಕೇಳಿ ಅಂತ ತೀರ್ಪಿದೆ. ಮಾನ್ಯ ಸಚಿವರು ಹೇಳಬಾರದು. ನಾನು ಹೇಳ್ತಿದ್ದೀನಿ ಕೇಳಿ ಅಂತ ಹೇಳಬಾರದು. ರಾತ್ರಿ ಹೇಳ್ಬೋದು 10 ಗಂಟೆಯಿಂದ ಸಭಾಪತಿಗಳಿಗೆ ನಾನು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಭಾರತಿ ಮಾನ್ಯ ಸಚಿವರಿಗೆ ಭಾರತಿ ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಸಭಾಪತಿಗಳೇ, ನೋಡಿ ಕಾಯ್ದೆ ಸಭಾಪತಿಗಳಿಗೆ ಏನ್ರಿ ಕೇಳಿ ಅಂತ ನಿಮಗೆ ಎಲ್ಲರಿಗೂ ಒಂದೇ ನಿಯಮ ಇರುತ್ತೆ. ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಕಾಯ್ದೆ ಆಗೋದಿಲ್ಲ. ಹೀಗಾಗಿ ಎಲ್ಲರೂ ಇದೇ ರೀತಿ ನೋಡಿ ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೇನೆ, ಕಡತದಿಂದ ಇವತ್ತು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೇನೆ. ಆಯ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಕಡತದಿಂದ ನಮ್ಮ ಜವಾಬ್ದಾರಿ. ಕೂಡ್ರಿ, ಆಯ್ತು ಕೂಡಿ ಸಾಕು. ಮಾನ್ಯ ಸಭಾಪತಿಗಳು ಅದನ್ನು ಕಡತದಿಂದ ತೆಗೆಸಿ. ಆಯ್ತು, ಅವ್ರಿಗೆ ಬಿಟ್ಟಿದ್ದು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ, ಅದನ್ನು ಅಲ್ಲ, ಸರ್ವೋಚ್ಚ ನ್ಯಾಯಾಲಯ ಇಂಪ್ಲಿಮೆಂಟ್ ಮಾಡಕ್ಕೆ ಹೇಳಿ. ಧನಂಜಯ ಸರ್ ಕಂಟೆಂಪ್ಟ್ ಆಗುತ್ತೆ. ಮಾನ್ಯ ಸಭಾಪತಿಗಳು ಅದನ್ನು ಕಡತದಿಂದ ತೆಗೆಸಿ. ಆಯ್ತು, ಆ ರೀತಿ ಪೀಠಕ್ಕೆ ಯಾರು ಕೂಡ ಹೇಳ್ಬಾರ್ದು. ನೋಡ್ತೀನಿ